ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ ಶ್ರೀಮದ್ ಭಗವದ್ಗೀತಾ ಸಾಂಖ್ಯಯೋಗವನ್ನ ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಭಗವಂತ ಹೇಳ್ತಾನೆ ಅರ್ಜುನನಿಗೆ, ನೀನ್ ಯಾರ ಬಗ್ಗೆ ಶೋಕ ಪಡಬಾರ್ದು ಅವ್ರ ಬಗ್ಗೆ ನೀನ್ ಶೋಕ ಪಡ್ತಾ ಇದೀಯಾ. ಪಂಡಿತರ ಹಾಗೆ ಮಾತಾಡ್ತಾ ಇದೀಯ, ಆದ್ರೆ ನೀನು ಪಂಡಿತನ ಹಾಗೆ ನಡ್ಕೊಳ್ತಾ ಇಲ್ಲ. ಸೊ ಈ ಒಂದು ಪ್ರಪಂಚದಲ್ಲಿ ಎಲ್ಲವೂ ಕೂಡ ಈ ದೃಶ್ಯ ಜಗತ್ತು ಏನಿದೆಯೋ ಅದೆಲ್ಲ ಭಗವಂತನಿಂದ ಆಗಿರೋದು, ಅದು ಅವಿನಾಶಿ. ಸೊ ಎಲ್ಲರ ಆತ್ಮ ಏನಿದೆಯೋ ಅಂದ್ರೆ ಜೀವಾತ್ಮ, ಅದು ನಿತ್ಯ ಸ್ವರೂಪವಾಗಿರುವಂಥದ್ದು, ಅಂದ್ರೆ ಯಾವಾಗ್ಲೂ ಇರುವಂಥದ್ದು. ಮತ್ತೆ ಶರೀರ ನಾಶವಾಗುವಂಥದ್ದು. ಅದಕ್ಕೋಸ್ಕರ ಭರತವಂಶೀಯ ಅರ್ಜುನನೇ, ನೀನ್ ಯುದ್ಧ ಮಾಡು. ಯಾರು ಈ ಆತ್ಮವನ್ನ ಸಾಯೋ ಅಂಥವನು, ಅಂದ್ರೆ ಇದು ನಾಶವಾಗುವಂಥದ್ದು ಅಂತ ತಿಳಿತಾನೋ, ಮತ್ತೆ ಯಾರು ಇದನ್ನ ಸತ್ತಿದೆ ಅಂತ ತಿಳಿತಾನೋ ಅವರಿಬ್ಬರಿಗೂ ಕೂಡ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಈ ಆತ್ಮ ವಾಸ್ತವದಲ್ಲಿ ಯಾರನ್ನೂ ಕೊಲ್ಲೋದಿಲ್ಲ, ಮತ್ತೆ ಯಾರಿಂದನೂ ಕೊಲ್ಲಲ್ಪಡೋದಿಲ್ಲ. ಇದು ನಮಗೆ ಅರ್ಥ ಆಗ್ಬೇಕಾಗಿರುವಂತ ವಿಷಯ, ಆಯ್ತಾ? ನಾನು ಆತ್ಮ ಅಂತಂದ್ಮೇಲೆ ಆತ್ಮಕ್ಕೆ ಯಾವತ್ತೂ ಸಾವಿಲ್ಲ. ಈ ಶರೀರ ಇವತ್ತಿರುತ್ತೆ, ನಾಳೆ ಹೊರಟೋಗುತ್ತೆ. ಆತ್ಮ ವಾಸ್ತವದಲ್ಲಿ ಯಾರನ್ನೂ ಕೊಲ್ಲೋದಿಲ್ಲ, ಯಾರಿಂದನೂ ಕೊಲ್ಲಲ್ಪಡೋದಿಲ್ಲ. ಈ ಆತ್ಮ ಯಾವ ಕಾಲದಲ್ಲೂ ಹುಟ್ಟೋದು ಇಲ್ಲ, ಮತ್ತೆ ಸಾಯೋದು ಇಲ್ಲ. ಉತ್ಪನ್ನವಾಗಿ ಮತ್ತೆ ಅದು ಆಗುವಂಥದ್ದಲ್ಲ. ಯಾಕೆ ಅಂತಂದ್ರೆ ಇದು ಅಜನ್ಮ, ಸನಾತನ ಮತ್ತೆ ಪುರಾತನವಾಗಿದೆ. ಶರೀರ ಸತ್ ಮೇಲೂ ಕೂಡ ಇದು ಸಾಯೋದಿಲ್ಲ. ಪೃಥಾಪುತ್ರನಾದ ಅರ್ಜುನನೇ, ಅಂದ್ರೆ ಏನು? ಕುಂತಿಯ ಮಗ. ಕುಂತಿಗೆ ಇನ್ನೊಂದು ಹೆಸರು ಪೃಥೆ ಅಂತನ್ಬಿಟ್ಟು, ಅವಳ ಮಗನಾದ ಅರ್ಜುನನೇ, ಯಾವ ಪುರುಷ ಈ ಆತ್ಮವನ್ನ ನಾಶರಹಿತ, ಅಂದ್ರೆ ಯಾವತ್ತೂ ನಾಶ ಆಗದೆ ಇರುವಂಥದ್ದು, ನಿತ್ಯವಾಗಿರುವಂಥದ್ದು, ಅಜನ್ಮ, ಜನ್ಮವೇ ಇಲ್ಲದೆ ಇರುವಂಥದ್ದು, ಮತ್ತು ಅವ್ಯಯ, ನಾಶ ಆಗದೆ ಇರುವಂಥದ್ದು ಅಂತ ತಿಳ್ಕೊಳ್ತಾನೋ ಆ ಪುರುಷ ಹೇಗೆ ಯಾರನ್ನ ತಾನೇ ಕೊಲ್ಲಿಸ್ತಾನೆ, ಮತ್ತೆ ಯಾರನ್ನ ಹೇಗೆ ಕೊಲ್ತಾನವನು? ಹೇಗೆ ಒಬ್ಬ ಮನುಷ್ಯ ಹಳೆ ಬಟ್ಟೆಗಳನ್ನ ತೆಗೆದು, ವಸ್ತ್ರಗಳನ್ನ ತೆಗೆದು ಬೇರೆ ಹೊಸ ವಸ್ತ್ರಗಳನ್ನ ಧರಿಸ್ಕೊಳ್ತಾನೋ, ಅದೇ ರೀತಿ ಜೀವಾತ್ಮ ಹಳೆಯ ಶರೀರವನ್ನ ತ್ಯಾಗ ಮಾಡಿ ಬೇರೆ ಹೊಸ ಶರೀರವನ್ನ ಪಡ್ಕೊಳ್ತಾನೆ. ಈ ಆತ್ಮವನ್ನ ಶಸ್ತ್ರಗಳು ಕತ್ತರಿಸೋದಕ್ಕಾಗೋದಿಲ್ಲ, ಇದನ್ನ ಬೆಂಕಿಯಲ್ಲಿ ಸುಡೋದಕ್ಕಾಗೋದಿಲ್ಲ, ಇದನ್ನ ನೀರಲ್ಲಿ ಕರಗಿಸೋದಕ್ಕೂ ಆಗೋದಿಲ್ಲ, ಮತ್ತೆ ವಾಯು ಇದನ್ನ ಒಣಗಿಸೋದಕ್ಕೂ ಆಗೋದಿಲ್ಲ. ಯಾಕೆ ಅಂತಂದ್ರೆ ಈ ಆತ್ಮ ಅಛೇದ್ಯವಾಗಿದೆ, ಅಂದ್ರೆ ಕತ್ತರಿಸದೇ ಇರುವಂಥದ್ದು, ಇದು ಬೇರೆ ಆಗದೆ ಇರುವಂಥದ್ದು. ಈ ಆತ್ಮ ಉದಾಹ್ಯ, ಅಕ್ಲೇದ್ಯ, ಮತ್ತೆ ನಿಸ್ಸಂದೇಹವಾಗಿ ಅಶೋಷ್ಯವಾಗಿದೆ. ಮತ್ತೆ ಈ ಆತ್ಮ ನಿತ್ಯ, ಸರ್ವವ್ಯಾಪಿ, ಅಚಲ, ಮತ್ತೆ ಸ್ಥಿರವಾಗಿರುವಂಥದ್ದು, ಮತ್ತೆ ಸನಾತನವಾಗಿರುವಂಥದ್ದು. ಈ ಆತ್ಮ ಅವ್ಯಕ್ತವಾಗಿದೆ, ಈ ಆತ್ಮ ಅಚಿಂತ್ಯವಾಗಿದೆ, ಈ ಆತ್ಮ ವಿಕಾರರಹಿತ ಅಂತ ಕೂಡ ಹೇಳ್ತಾರೆ. ಅದಕ್ಕೋಸ್ಕರನೇ ಅರ್ಜುನ, ಈ ಆತ್ಮವನ್ನ ಸರಿಯಾಗಿ ತಿಳ್ಕೊಂಡು ನೀನು ಶೋಕ ಪಡೋದು ಯೋಗ್ಯವಲ್ಲ. ಮತ್ತೆ ನೀನು ಆತ್ಮವನ್ನ ಸದಾ ಜನ್ಮಿಸೋದು ಮತ್ತೆ ಸದಾ ಮರಣಿಸೋದು ಅದು ಅಂತ ತಿಳಿಯೋದಾದ್ರೂ ಕೂಡ, ಈಗ ಆತ್ಮ ಅಜನ್ಮ, ಅದು ಹುಟ್ಟೋದಿಲ್ಲ, ಸಾಯೋದಿಲ್ಲ, ಅದನ್ನೇನು ಮಾಡೋದಕ್ಕಾಗೋದಿಲ್ಲ ಅಂತೆಲ್ಲ ಗೊತ್ತಾದ್ಮೇಲೂ ಕೂಡ ನೀನೇನಾದ್ರೂ ಅದು ಸದಾ ಹುಟ್ಟುತ್ತೆ ಸಾಯುತ್ತೆ ಅಂತ ತಿಳ್ಕೊಂಡ್ರೂ ಕೂಡ ನೀನು ಈ ರೀತಿ ಶೋಕ ಪಡೋದು ಯೋಗ್ಯವಾಗಿರುವಂಥದ್ದಲ್ಲ. ಯಾಕೆ ಅಂತಂದ್ರೆ ಈ ಒಂದು ವಿಷಯದ ಅನುಸಾರ, ಈ ಮಾನ್ಯತೆಯ ಅನುಸಾರ ಹುಟ್ಟಿರೋನ್ಗೆ ಮೃತ್ಯು ಅನ್ನೋದು ನಿಶ್ಚಿತ, ಮತ್ತೆ ಸತ್ತಿರೋನ್ಗೆ ಜನ್ಮ ಅನ್ನೋದು ನಿಶ್ಚಿತ ಅಲ್ವಾ? ಹುಟ್ಟದ ಮೇಲೆ ಸಾವು ಖಚಿತ ಅಂದಮೇಲೆ ಸತ್ತ ಮೇಲೆ ಹುಟ್ಟು ಅನ್ನೋದು ಕೂಡ ನಿಶ್ಚಿತವಾಗಿರುತ್ತೆ. ಅದಕ್ಕೋಸ್ಕರ ಈ ಉಪಾಯನೇ ಇಲ್ಲದೆ ಇರುವಂಥ ವಿಷಯದಲ್ಲಿ ನೀನು ಶೋಕ ಪಡೋದು ಯೋಗ್ಯ ಅಲ್ಲ. ಅರ್ಜುನ, ಸಂಪೂರ್ಣ ಪ್ರಾಣಿಗಳು ಜನ್ಮಕ್ಕಿಂತ ಮೊದಲು ಅಪ್ರಕಟವಾಗಿದ್ವು. ಈಗ ಜನ್ಮಕ್ಕಿಂತ ಮುಂಚೆ ನಾವೇನಾದ್ರೂ ಇದ್ವಾ? ನಾವು ಕಾಣಿಸ್ತಾ ಇದ್ವಾ? ಇಲ್ಲ. ಸತ್ ಮೇಲೂ ಕೂಡ ನಾವು ಅಪ್ರಕಟವಾಗಿಯೇ ಬಿಡ್ತೀವಿ, ಅಂದ್ರೆ ನಾವು ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳೋದಿಲ್ಲ. ಕೇವಲ ಮಧ್ಯದಲ್ಲಿ ಮಾತ್ರ ಪ್ರಕಟವಾಗುತ್ತೆ. ಅಂದ್ರೆ ಹುಟ್ಟೋಕ್ ಮುಂಚೆನೂ ಇರಲಿಲ್ಲ, ಸತ್ ಮೇಲೂ ಇರೋಲ್ಲ, ನಾವು ಮಧ್ಯದಲ್ಲಿ ಸ್ವಲ್ಪ ದಿವಸ ಇರ್ತೀವಿ ಅಷ್ಟೇನೆ. ಹೀಗಿದ್ದಾಗ ಈ ಸ್ಥಿತಿಯಲ್ಲಿ ಶೋಕಿಸೋದು ಯಾಕೆ? ಇವತ್ತಲ್ಲ ನಾಳೆ ಹೋಗ್ಲೇಬೇಕು ನಾನು ಅನ್ನೋದು ಗೊತ್ತಿದೆ. ಎಲ್ಲರೂ ಕೂಡ ಒಂದಲ್ಲ ಒಂದು ದಿವಸ ಈ ಒಂದು ಜಗತ್ತನ್ನ ಬಿಟ್ಟು ಹೋಗ್ಬೇಕು ಅನ್ನೋದು ಗೊತ್ತಿದ್ಮೇಲೆ ನೀನು ಶೋಕ ಪಡೋದಕ್ಕೆ ಅರ್ಥ ಏನಿದೆ? ಯಾಕೆ ಶೋಕ ಪಡ್ತಾ ಇದೀಯಾ? ಯಾರೋ ಒಬ್ಬ ಮಹಾಪುರುಷ ಈ ಆತ್ಮವನ್ನ ಆಶ್ಚರ್ಯದಿಂದ ನೋಡ್ತಾನೆ.
ಇನ್ನೂ ಒಬ್ಬ ಮಹಾಪುರುಷ ಇದರ ತತ್ವವನ್ನ ಆಶ್ಚರ್ಯಕರವಾಗಿ ವರ್ಣನೆ ಮಾಡ್ತಾನೆ. ಈಗ ನಾವೇ ಫಸ್ಟು ನಮಗೆ ಗೊತ್ತಿರಲಿಲ್ಲ, ನಾನೇ ಈ ಶರೀರ ಅಂತ ತಿಳ್ಕೊಂಡಿದ್ವಲ್ಲ, ಆಗ ಆತ್ಮದ ವಿಷಯವನ್ನ ಕೇಳಿದಾಗ ನಾವೆಷ್ಟು ಆಶ್ಚರ್ಯಪಟ್ಟಿದ್ವಿ ಅಲ್ವಾ? ಅದೇ ರೀತಿ ಈ ಒಂದು ತತ್ವವನ್ನ ಹೇಳೋರು ಕೂಡ ತುಂಬ ಆಶ್ಚರ್ಯಕರವಾಗಿ ಹೇಳ್ತಾರೆ. ಅದನ್ನು ಕೇಳಿದಾಗ ನಮಗೊಂಥರ ಆಶ್ಚರ್ಯ ಆಗುತ್ತೆ. ಅವ್ರು ಹೇಳ್ತಾ ಇರೋದೇ ಒಂದು ಆಶ್ಚರ್ಯಕರವಾಗಿ ವರ್ಣನೆ ಇದ್ದರೆ ನಮಗೂ ಕೂಡ ಆಶ್ಚರ್ಯಕರವಾಗಿರುತ್ತೆ. ಮತ್ತಿನ್ನೊಬ್ಬ ಅಧಿಕಾರಯುತ ಪುರುಷ ಇದನ್ನು ಆಶ್ಚರ್ಯಕರವಾಗಿ ಕೇಳಿಸ್ಕೊಳ್ತಾನೆ. ಇನ್ನು ಕೆಲವರಂತೂ ಕೇಳಿ ಕೂಡ ಇದ್ರ ಬಗ್ಗೆ ತಿಳ್ಕೊಳ್ಳೋದಿಲ್ಲ, ಅಂದರೆ ಅವ್ರಿಗೆ ಅರ್ಥನೇ ಆಗೋದಿಲ್ಲ. ಇಂಥ ಎಲ್ಲ ರೀತಿಯ ಮನುಷ್ಯರನ್ನು ಕೂಡ ನಾವು ನೋಡಿರ್ತೀವಲ್ವ. ಕೆಲವರಿಗೆ ಆತ್ಮ ಇದೆ ಅಂತಂದ್ರೇ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಅದೇನದು ಅಂತ ಆ ರೀತಿ ಒಂದು ಆಶ್ಚರ್ಯವಾಗಿ ನೋಡ್ತಾರೆ. ನಾನು ಆತ್ಮ ಅಂತಂದಿದ ತಕ್ಷಣ ನಾನು ಈ ಶರೀರ ಅಲ್ವಾ, ಈ ರೂಪ ನಾನಲ್ವಾ ಅಂತ ನಾವು, ಯಾಕಂದರೆ ಇಷ್ಟು ದಿವಸದಿಂದ ನಾವು ಈ ರೂಪವನ್ನೇ ನಾನು ಅಂತ ತಿಳ್ಕೊಂಡಿದ್ವಿ. ಈಗ ಆತ್ಮ ನಾನು ಅಂತಂದರೆ ಅದು ಹೇಗಿರುತ್ತೆ, ಎಲ್ಲಿರುತ್ತೆ, ಏನೇನೋ ನಮಗೆ ಪ್ರಶ್ನೆಗಳು ಬಂದು ಆಶ್ಚರ್ಯ ಆಗುತ್ತಲ್ವಾ. ಕೆಲವೊಬ್ಬರಂತೂ ಆ ತತ್ವಗಳನ್ನು ವರ್ಣನೆ ಮಾಡ್ತಾ ಇದ್ರೆ ಏನು ಹೇಳ್ತಾ ಇದ್ದಾರೆ ಅನ್ನೋದೇ ನಮಗೆ ಅರ್ಥ ಆಗಲ್ಲ, ಅಷ್ಟು ಆಶ್ಚರ್ಯಕರವಾದಂತಹ ರೀತಿಯಲ್ಲಿ ಅವರು ವರ್ಣನೆ ಮಾಡ್ತಾರೆ. ಇನ್ನೂ ಕೆಲವರು ಅದನ್ನು ಆಶ್ಚರ್ಯಕರವಾಗಿ ಕೇಳ್ತಾರೆ, ಅಯ್ಯೋ ಹೀಗೆಲ್ಲ ಇದೆಯಾ, ಇದು ನನಗೆ ಈ ರೀತಿ ಎಲ್ಲ ಗೊತ್ತೇ ಇರಲಿಲ್ವಲ್ಲ ಅಂತಂದ್ಬಿಟ್ಟು ಆಶ್ಚರ್ಯದಿಂದ ಅವರು ಕೇಳ್ತಾರೆ. ಇನ್ನೂ ಕೆಲವರೇನು ಅಂದರೆ ಎಷ್ಟು ಸರಿ ಹೇಳಿದ್ರು ಕೂಡ ಅವರು, ಎಷ್ಟು ಸರಿ ಕೇಳಿದ್ರು ಅವ್ರ ಮನಸ್ಸಿಗೆ ಅದು ಅರ್ಥನೇ ಆಗೋದಿಲ್ಲ. ಅವರಿಗೆ ಏನಿದು ಆತ್ಮ ಅಂತಂದರೆ ಅದ್ರ ಬಗ್ಗೆ ಅವರಿಗೆ ಗೊತ್ತೇ ಆಗೋದಿಲ್ಲ. ಅರ್ಜುನ, ಈ ಆತ್ಮ ಅನ್ನೋದು ಎಲ್ಲರ ಶರೀರದಲ್ಲಿ ಅವಧ್ಯವಾಗಿದೆ, ಅದು ವಧಿಸೋದಿಲ್ಲ, ಅದು ಯಾವಾಗಲೂ ಇರುತ್ತೆ. ಅದಕ್ಕೋಸ್ಕರನೇ ಸಂಪೂರ್ಣ ಪ್ರಾಣಿಗಳಿಗೋಸ್ಕರ ನೀನು ಶೋಕ ಪಡೋದು ಯೋಗ್ಯವಲ್ಲ. ಅಂದರೆ ಈ ಎಲ್ಲ ಜೀವಿಗಳು, ಅಂದರೆ ನನ್ನ ಮುಂದೆ ಇವರಿದ್ದಾರೆ ಅವರಿದ್ದಾರೆ ಅವರೆಲ್ಲ ಸತ್ತು ಹೋಗ್ತಾರೆ, ಆಮೇಲೆ ಯುದ್ಧದಲ್ಲಿ ಇಷ್ಟು ಜನ ಸಾಯ್ತಾರೆ, ಹಾಗೆ ಹೀಗೆ ಅಂತೆಲ್ಲ ಯೋಚನೆ ಮಾಡ್ತಾ ಇದೆಯಲ್ಲ, ನೀನು ಈ ರೀತಿ ಶೋಕ ಪಡೋದು ಬೇಕಾಗಿಲ್ಲ, ಯೋಗ್ಯವಲ್ಲ ಅಂತ ಹೇಳ್ಬಿಟ್ಟ ಆಯಿತಾ. ಅದಕ್ಕೆ ನೀನು ಶೋಕ ಪಡಬೇಡ ಅಂತಂದ್ಬಿಟ್ಟು ಇಲ್ಲಿ ಅರ್ಜುನನಿಗೆ ಕೃಷ್ಣ ಬುದ್ಧಿವಾದವನ್ನು ಹೇಳ್ತಾ ಇದ್ದಾನೆ. ಮುಂದುವರೆದು ಏನು ಹೇಳ್ತಾನೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.